ಶ್ರೀ ಗುರವೇ ನಮಃ. ಮೂಷಿಕವಾಹನ ಮೋದಕಹಸ್ತಂ ಚಾಮರಕರ್ಣವಿಲಂಬಿತಸೂತ್ರಂ ವಾಮನರೂಪಮಹೇಶ್ವರಪುತ್ರಂ ವಿಘ್ನವಿನಾಯಕ ಪಾದ ನಮಸ್ತೆ. ವಿಘ್ನವಿನಾಯಕ ಪಾದ ನಮಸ್ತೆ. ಗುರುವಿನ ಗಣೇಶನ ಚರಣಗಳಿಗೆ ನಮಸ್ಕಾರ ಮಾಡ್ತಾ, ಗಣೇಶ ಚತುರ್ಥಿ ಅಂತ ಹೇಳ್ತಕ್ಕಂಥದ್ದು ಭಾದ್ರಪದ ಮಾಸದಲ್ಲಿ ಬರ್ತಕ್ಕಂತಹ ಒಂದು ಚತುರ್ಥಿಯ ದಿವಸದಲ್ಲಿ ಬರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಂದು ಗಣೇಶ ಚತುರ್ಥಿ ಅಂತ ಹೇಳ್ತಕ್ಕಂಥದ್ದು. ಈ ಚತುರ್ಥಿಯನ್ನು ನಾವು ಪ್ರತಿ ಒಂದು ವರ್ಷದಲ್ಲಿ ಕೂಡ ಆಚರಿಸ್ಕೊಂಡು ಬರ್ತಾ ಇರತಕ್ಕಂಥದ್ದು. ಇದನ್ನು ಯಾದಕ್ಕೋಸ್ಕರವಾಗಿ ಆಚರಣೆ ಮಾಡ್ತಕ್ಕಂಥದ್ದು, ಹೇಗೆ ಆಚರಣೆ ಬಂತು ಅಂತ ಹೇಳ್ತಕ್ಕಂಥ ವಿಚಾರವನ್ನು ನೋಡ್ಲಿಕ್ಕೆ ಹೋದ್ರೆ, ಮತ್ತು ಯಾಕೆ ಪೂಜೆಯನ್ನು ಮಾಡ್ತಾ ಇರ್ತೀವಿ, ಮಾಡಬೇಕು ಅಂತ ಹೇಳಿದ ವಿಷಯವನ್ನ ತೆಗೆದುಕೊಂಡು ಹೋದ್ರೆ, ಮೊಟ್ಟ ಮೊದಲಿಗೆ ಗಣೇಶನ ಉದ್ಭವ ಆಗಿರ್ತಕ್ಕಂಥ ಒಂದು ಕಥೆಯನ್ನು ನಾವೆಲ್ಲ ಕೇಳಿದ್ದೀವಿ. ಗಣೇಶ ಪಾರ್ವತಿ ದೇವಿಯ ಒಂದು ಮೈ ಮೇಲಿರ್ತಕ್ಕಂಥ ಗಂಧ ಅಥವಾ ಗಂಧದಿಂದಾಗಿ ಮಹಾಗಣಪತಿಯನ್ನ ರಚನೆ ಮಾಡ್ತಾರೆ. ಅದಕ್ಕೋಸ್ಕರವಾಗಿ ಮಹಾಗಣಪತಿಯನ್ನ ಭಾದ್ರಪದ ಶುಕ್ಲ ಪಕ್ಷ ಚತುರ್ಥಿ ದಿವಸದಲ್ಲಿ ವಿಶೇಷವಾಗಿ ಮಹಾಗಣಪತಿಯನ್ನು ಆರಾಧನೆ ಮಾಡ್ತಕ್ಕಂಥದ್ದು ಬಂದ್ಬಿಡ್ತು. ಒಂದು ಭಾದ್ರಪದ ಶುಕ್ಲ ಚತುರ್ಥಿ ಅಂತ ಹೇಳ್ತಕ್ಕಂಥದ್ದು. ಅದಕ್ಕೆ ಹಿಂದಿನವರು ಹಾಡುಗಳಲ್ಲಿ ಎಷ್ಟು ಚೆನ್ನಾಗಿ ಹೇಳಿದ್ರು. ಭಾದ್ರಪದ ಶುಕ್ಲದ ಚೌತಿಯಂದು ಮನೆ ಮನೆಗೂ ನೀ ಬಂದು ಹರಸು ಎಂದು, ಎಷ್ಟು ಚೆನ್ನಾಗಿ ಹಾಡುಗಳನ್ನ, ಒಂದು ಗೀತೆಗಳನ್ನ, ಜಾನಪದ ಗೀತೆಗಳಾಗಿರ್ಬೋದು ಎಲ್ಲದನ್ನು ಕೂಡ ಹೇಳ್ಕೊಂಡು ಹೋದ್ರು. ಹಾಗೆ ಭಾದ್ರಪದ ಶುಕ್ರದಲ್ಲಿ ಬರ್ತಕ್ಕಂಥ ಒಂದು ಚತುರ್ಥಿ ದಿವಸದಲ್ಲಿ ವಿಶೇಷವಾಗಿ ಮಹಾಗಣಪತಿಯನ್ನು ಪೂಜೆ ಮಾಡ್ತಕ್ಕಂಥದ್ದು. ಈ ಒಂದು ಸಂದರ್ಭದಲ್ಲಿ ನಾನು ಎಲ್ಲರಿಗೂ ಒಂದು ಹೇಳಲಿಕ್ಕೆ, ಕಿವಿ ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಒಂದು ಕರ್ನಾಟಕ ಟಿವಿಯ ಮೂಲಕವಾಗಿ ನಾನು ಎಲ್ಲರಿಗೂ ಹೇಳಲಿಕ್ಕೆ ಇಷ್ಟಪಡ್ತಕ್ಕಂಥದ್ದು ಅಂದ್ರೆ, ಎಲ್ಲವರು ಕೂಡ ಆದಷ್ಟು ನ್ಯಾಚುರಲ್ ಆಗಿರುವಂಥದ್ದು. ನಮ್ಮಲ್ಲಿ ಬಣ್ಣ ಸುಣ್ಣ ಅಂತ ಹೇಳ್ಬಿಟ್ಟು ಎಲ್ಲ ಹಾಕ್ಕೊಂಡು ಅದೇನೋ POP ಅಂತೆ ಎಲ್ಲ ಹಾಕ್ಕೊಂಡು ಖಂಡಿತ ಮಾಡಿಬಿಡಿ. ಯಾವುದು ಮಣ್ಣಿನಿಂದ ಮಾಡಿರ್ತಕ್ಕಂತಹ ಒಂದು ಗಣಪತಿ ಇದೆಯೋ ಅದನ್ನ ಆರಾಧನೆ ಮಾಡಿ. ಮೂರ್ತಿ ಆರಾಧನೆ ಅಂತ ಹೇಳ್ತಕ್ಕಂಥದ್ದು ನಮ್ಮ ಸನಾತನ ಧರ್ಮದಲ್ಲಿ ವಿಶೇಷವಾಗಿ ಬಂದಿರತಕ್ಕಂಥದ್ದು. ಅಂತ ವಿಶೇಷವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಮೂರ್ತಿಯನ್ನ ಮಣ್ಣಿನಿಂದ ಮಾಡಿರ್ತಕ್ಕಂಥ ಒಂದು ಮೂರ್ತಿಯನ್ನು ಮಾಡಿದರೆ ಪರಿಸರಕ್ಕೂ ಒಳ್ಳೆಯದು, ನಮಗೂ ಒಳ್ಳೆಯದು. ನಾವು ಪರಿಸರವನ್ನ ಕಾಪಾಡಿದರೆ ನಮ್ಮನ್ನ ಪರಿಸರ ಕಾಪಾಡುತ್ತೆ. ಗಾಳಿ ಚೆನ್ನಾಗಿದ್ರೆ ಮನುಷ್ಯ ಚೆನ್ನಾಗಿರ್ತಾನೆ ಅಲ್ವಾ? ಅದಕ್ಕೋಸ್ಕರ ಯಾವಾಗ ಗಾಳಿಯಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಆಮ್ಲಜನಕ ಸಿಗತ್ತೋ ಹಾಗೆ ನಮ್ಮ ಜೀವನ ಕೂಡ, ನಾವು ಕೂಡ ಆರೋಗ್ಯಪೂರ್ಣವಾಗಿರ್ತೀವಿ. ಅದಕ್ಕೋಸ್ಕರ ಖಂಡಿತವಾಗಿ ಎಲ್ಲರಿಗೂ ಕೂಡ ಮತ್ತೆ ಹೇಳ್ತೇನೆ, ಕಿವಿ ಮಾತನ್ನು ಹೇಳ್ತೇನೆ, ಎಲ್ಲರೂ ಕೂಡ ಮಣ್ಣಿನಿಂದ ಮಾಡಿರ್ತಕ್ಕಂಥ ಮಹಾಗಣಪತಿ ಮೂರ್ತಿಯನ್ನ ತಗೊಂಡ್ಬಂದು ಪೂಜಿಸೋದು ತುಂಬಾ ಉತ್ತಮ ಅಂತ ಹೇಳ್ತಕ್ಕಂಥದ್ದು. ಯಾಕೆಂದ್ರೆ ಗಣೇಶ ಅಂತ ಹೇಳ್ತಕ್ಕಂಥದ್ದನ್ನ ರೂಪವನ್ನ ನಾವು ನೋಡ್ತಕ್ಕಂಥದ್ದು. ನಮ್ಮಲ್ಲಿ ಮೂರ್ತಿ ಪೂಜೆ ಅಂತ ಹೇಳ್ತಕ್ಕಂಥದ್ದು ಬಂದಿರತಕ್ಕಂಥದ್ದಕ್ಕೋಸ್ಕರವಾಗಿ ಗಣೇಶನಿಗೆ ಒಂದು ಮೂರ್ತಿ ಮಾಡಿದ್ರು, ಈಶ್ವರನಿಗೆ ಒಂದು ಮೂರ್ತಿ ಮಾಡಿದ್ರು, ಹಾಗೆ ಮಹಾವಿಷ್ಣುವಿಗೆ ಒಂದು ಮೂರ್ತಿ ಮಾಡಿದ್ರು. ಇಲ್ಲಿ ಮಹಾವಿಷ್ಣುವಿನ ಸಂದರ್ಭವಾಗಿರ್ತಕ್ಕಂಥದ್ದಲ್ಲಿ ಮಹಾವಿಷ್ಣು ಪೂಜೆ ಮಾಡ್ತಕ್ಕಂಥದ್ದು, ಗಣೇಶ ಮಾಡ್ಬೇಕಾದ್ರೆ ಗಣೇಶ ಮಾಡ್ತಕ್ಕಂಥದ್ದು. ಅದಕ್ಕೋಸ್ಕರವಾಗಿ ಮಣ್ಣಿನಿಂದ ಮಾಡಿರ್ತಕ್ಕಂಥ ಗಣೇಶನ್ ಮಾಡಿ, ಎಷ್ಟು ಬಣ್ಣ ಇದ್ರು, ಎಷ್ಟು ಸುಣ್ಣ ಇದ್ರು, ಎಷ್ಟು ಚಂದ ಇದ್ರು, ಏನೇ ಇದ್ರು ಕೂಡ ಪರಿಸರವನ್ನ ಹಾಳು ಮಾಡಬೇಡಿ. ಪರಿಸರ ರಕ್ಷಣೆ ಮಾಡೋದು ನಮ್ಮ ಆದ್ಯ ಕರ್ತವ್ಯ. ಅದಕ್ಕೋಸ್ಕರ ಮಣ್ಣಿನ ಮಹಾಗಣಪತಿಯನ್ನ ತಂದುಬಿಟ್ಟು ಯಥಾಶಕ್ತಿಯಾಗಿ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ದ್ರವ್ಯವನ್ನ, ಅದಕ್ಕೆ ಏನು ಮಾಡಬೇಕು ಅಷ್ಟು ಅನ್ನದಾನ ಮೂಲಕವಾಗಿ, ಸುಮ್ಮನೆ ಎಷ್ಟೊಂದು ಏನೋ ಬಂದೆ ಡುಮ್ ಟಕ ಮಾಡದೆ ಮಾಡ್ಬಿಡಿ. ಖಂಡಿತ ಭಗವಂತನ ಆಶೀರ್ವಾದ ಆಗಬೇಕು ಅಂದ್ರೆ ಆ ಮಹಾಗಣಪತಿ ಪೂಜೆ ಮಾಡಿಬಿಟ್ಟು ಆ ಮಹಾಗಣಪತಿಗೆ ಸ್ವಲ್ಪ ಏನಾದರೂ ಒಂದು ಪದಾರ್ಥವನ್ನ ನೈವೇದ್ಯವಾಗಿ ಕೊಟ್ಟು ನಂತರದಲ್ಲಿ ಮಹಾಗಣಪತಿಯನ್ನ ಮಾಡಿರ್ತಕ್ಕಂಥ ಭಕ್ತರೆಲ್ಲರೂ ಕೂಡ ಅನ್ನದಾನವನ್ನ ಮಾಡಿ. ಯಾಕೆಂದ್ರೆ ಅನ್ನದಾನಂ ಮಹಾದಾನಂ ಅಂತ ಹೇಳ್ತಾರೆ. ಎಲ್ಲದೂ ಕೂಡ ಭೂಲೋಕದಲ್ಲಿ ಅನ್ನದಾನ ಅಂತಕ್ಕಂಥದ್ದು ಒಂದು ದೊಡ್ಡ ದಾನ. ಅದಕ್ಕೋಸ್ಕರವಾಗಿ ಅನ್ನವನ್ನ ದಾನ ಮಾಡಿ ಖಂಡಿತವಾಗಿಯೂ ಒಳ್ಳೇದಾಗ್ತಕ್ಕಂಥದ್ದಾಗತ್ತೆ. ಗಣೇಶನ್ ತಗೊಂಡ್ಬಂದ್ಬಿಟ್ಟು ಗೌರಿಯಿಂದ ತರೋದನ್ನ ಮರೆತು ಬಿಡಬೇಡಿ. ಗೌರಿಯನ್ನು ಬಿಟ್ಟು ಬಂದ್ರಿ ಅಂದ್ರೆ ನಿಮಗೆ ಎಲ್ಲ ಆಗತ್ತೆ ಒಳ್ಳೇದು ಅಲ್ವಾ? ಅದಕ್ಕೋಸ್ಕರವಾಗಿ ಗೌರಿಯನ್ನು ಕೂಡ ಪೂಜೆಯನ್ನು ಮಾಡೋದನ್ನ ಖಂಡಿತವಾಗಿ ಮರಿಬೇಡಿ, ಒಳ್ಳೇದಾಗ್ತಕ್ಕಂಥದ್ದಾಗತ್ತೆ. ಗಣೇಶನ ಪೂಜೆಯಿಂದ ನಿಮಗೆಲ್ಲರಿಗೂ ಕೂಡ ಭಗವಂತ ಒಳ್ಳೇದು ಮಾಡಲಿ ಅಂತ ಹೇಳ್ತಕ್ಕಂಥದ್ದಾಗಿರುತ್ತೆ. ಹಾಗೆ ಈ ಮೂರ್ತಿ ಆರಾಧನೆಯನ್ನು ಬಂದ ಒಂದು ಪ್ರಸಂಗದಲ್ಲಿ ವಿಷಯ ಬಂದಾಗ
ಬೀದಿ ಬೀದಿಯಲ್ಲಿ ಮಹಾಗಣಪತಿಯನ್ನು ಪೂಜೆ ಮಾಡ್ತಕ್ಕಂಥದ್ದು ಎಲ್ಲಿ ಹೇಳಿದರು, ಯಾಕೆ ಹೇಳಿದರು ಅಂತ ಹೇಳ್ತಕ್ಕಂಥ ವಿಷಯ ತೆಗೆದುಕೊಂಡು ಹೋದ್ರೆ, ಹಿಂದೆ ಯಾವುದೇ ರೀತಿಯ ಅಂತ ಒಂದು ಋಷಿಮನಿಗಳಿಂದ ಬಂದಿರತಕ್ಕಂಥದ್ದು ಖಂಡಿತವಾಗಿ ಅಲ್ಲ. ಅದು ಹಿಂದೆ ನಮ್ಮ ಭಾರತ ದೇಶ ಅಂತ ಹೇಳ್ತಕ್ಕಂಥ ರಕ್ಷಣೆ ಮಾಡೋದಕ್ಕೋಸ್ಕರವಾಗಿ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು ಈ ಒಂದು ವಿಶೇಷವಾಗಿರ್ತಕ್ಕಂಥ ಪೂಜೆಯನ್ನ ಮಾರ್ಗದಲ್ಲಿ ಎಲ್ಲ ಕಡೆಗೂ ಸಂಘಟನೆಗೋಸ್ಕರವಾಗಿ ಮಹಾಗಣಪತಿಯನ್ನ ಪೂಜೆ ಮಾಡಬೇಕು ಅಂತ ಅವಾಗ ಎಲ್ಲವರು ಹೇಳಿದ್ರು. ಅದಕ್ಕೋಸ್ಕರವಾಗಿ ಸಂಘಟನೆ ಬೆಳಿಬೇಕು ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ವಿಶೇಷವಾಗಿ ಬೀದಿ ಬೀದಿಯಲ್ಲಿ ಮಹಾಗಣಪತಿಯನ್ನ ಪೂಜೆ ಮಾಡ್ತಕ್ಕಂಥ ಒಂದು ಕ್ರಿಯೆಯನ್ನ, ಒಂದು ಕೆಲಸವನ್ನ ಪ್ರಾರಂಭವನ್ನು ಮಾಡಿದ್ರು. ಅದನ್ನ ಸಾಂಗೋಪಸಾಂಗವಾಗಿ ನಡೆಸ್ಕೊಡ್ಬೇಕು ಅಂತ ಹೇಳ್ತಕ್ಕಂಥದ್ದು ನನ್ನ ಒಂದು ಎಲ್ಲರೂ ಕೂಡ ವಿನಂತಿ ಕೂಡ. ಯಾಕಂದ್ರೆ ಆ ಒಂದು ಸಂದರ್ಭದಲ್ಲಿ ಆ ಒಂದು ಭಗವಂತನ ಸೇವೆ ಮಾಡೋ ವಿಚಾರದಲ್ಲಿ ಬೇರೆ ರೀತಿಯಾಗಿ ಯಾವುದೇ ರೀತಿಯಾದ ಕೆಟ್ಟದ್ದಾಗದಂಗೆ ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಹೋಗುವಂಗೆ ಭಗವಂತನ ಆಶೀರ್ವಾದ ಆಗಲಿ, ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಹೇಳ್ತಕ್ಕಂಥದ್ದು. ಮಹಾಗಣಪತಿ ಎಲ್ಲರಿಗೂ ಕೂಡ ಈ ಒಂದು ಬರ್ತಕ್ಕಂಥ ಭಾದ್ರಪದ ಮಾಸ ಬರ್ತಕ್ಕಂಥ ಚಿತ್ತಾ ನಕ್ಷತ್ರದಲ್ಲಿ ಬರ್ತಾ ಇರತಕ್ಕಂಥ ಮಹಾಗಣಪತಿ ಸಂಪೂರ್ಣವಾಗಿ ಆಶೀರ್ವಾದವನ್ನು ಮಾಡಲಿ. ಮಹಾಗಣಪತಿ ಎಲ್ಲರಿಗೂ ಕೂಡ ಒಳ್ಳೆಯದನ್ನು ಮಾಡಲಿ, ವರ್ಷ ಪೂರ್ತಿಯಾಗಿ ಒಳ್ಳೆಯದನ್ನು ಮಾಡಲಿ. ಆಗ ಮಹಾಗಣಪತಿ ನಮ್ಮ ಊರನ್ನ, ದೇಶವನ್ನ, ನಮ್ಮನ್ನ, ನಮ್ಮ ಕುಟುಂಬವನ್ನ, ಕುಟುಂಬ ಅಂದ್ರೆ ನನ್ನ ಊರು, ನನ್ನ ದೇಶ, ನನ್ನ ಇದೆಲ್ಲದೂ ಕೂಡ ರಕ್ಷಣೆ ಮಾಡತಕ್ಕಂಥ ಒಂದು ಆಶೀರ್ವಾದ ಭಗವಂತ ಮಾಡಲಿ ಅಂತ ಹೇಳ್ತಕ್ಕಂಥದ್ದು ನನ್ನ ಆಶಯ ಆಗಿರುತ್ತೆ. ಗಣೇಶನ ಹಬ್ಬ ಬಂತು ಅಂದ್ಕೊಂಡ್ರೆ ಎಲ್ಲರಿಗೂ ಕೂಡ ಒಂದು ಯೋಚನೆ, ನನ್ನ ರಾಶಿಗೆ ಹೆಂಗಿದೆಯೋ ಏನೋ ಅಂತ ಹೇಳ್ತಕ್ಕಂಥದ್ದು. ಈ ಸರ್ತಿ ಗಣೇಶನ ಹಬ್ಬ ಚಿತ್ತಾ ನಕ್ಷತ್ರದಲ್ಲಿ ಜನನ ಆಗಿದೆ, ಚಿತ್ತಾ ನಕ್ಷತ್ರದಲ್ಲಿ ಬಂದಿರತಕ್ಕಂಥದ್ದು. ಆ ಚಿತ್ತಾ ನಕ್ಷತ್ರ ತುಲಾ ರಾಶಿಯವರಿಗೆ, ಕನ್ಯಾ ರಾಶಿಯವರಿಗೆ ಮಹಾಗಣಪತಿಯ ಸಂಪೂರ್ಣವಾಗಿರ್ತಕ್ಕಂಥ ಆಶೀರ್ವಾದ ಆಗತ್ತೆ, ಒಳ್ಳೇದಾಗತ್ತೆ ಅಂತ ಹೇಳ್ತಕ್ಕಂಥದ್ದು. ಯಾಕೆಂದ್ರೆ ತುಲಾ ರಾಶಿಯವರಿಗೆ ಈಗ 6ನೇ ಮನೆಯಲ್ಲಿ ಶನಿ ಕೂತ್ಕೊಂಡಿದ್ದಾನೆ. 6ನೇ ಮನೆ ಆಗೋದಕ್ಕೋಸ್ಕರವಾಗಿ ಒಳ್ಳೆ ಫಲವನ್ನು ಕೊಡ್ತಕ್ಕಂಥದ್ದು. ಆದರೆ ಯಾರಿಗೆ ಷಷ್ಟಾಷ್ಟಕ ದೋಷ ಇದೆಯೋ, ಅಂದ್ರೆ ಷಷ್ಟಾಷ್ಟಕ ದೋಷ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಈ ಒಂದು ಗಣೇಶನ ಹಬ್ಬದಲ್ಲಿ ಕಿರಿಕಾಗ್ತಕ್ಕಂಥದ್ದು, ಏನೋ ಒಂದು ರೀತಿಯಲ್ಲಿ ಸಮಸ್ಯೆಗಳಾಗ್ತಕ್ಕಂಥದ್ದು ಚಿತ್ತಾ ನಕ್ಷತ್ರ ಕನ್ಯಾ ರಾಶಿಯವರಿಗೆ, ತುಲಾ ರಾಶಿಯವರಿಗೆ ಆಗ್ತಕ್ಕಂಥದ್ದು. ತುಲಾ ರಾಶಿಯವರಿಗೆ ಹೆಚ್ಚಿನ ಫಲವನ್ನು ಕೊಡ್ತಕ್ಕಂಥ. ಯಾಕೆಂದ್ರೆ ಕನ್ಯಾ ರಾಶಿಯವರು ಸಪ್ತಮದಲ್ಲಿ ಶನಿ ಆಗ್ತಾನೆ, ತುಲಾ ರಾಶಿಯವರಿಗೆ ಷಷ್ಠದಲ್ಲಿ ಶನಿ ಆಗ್ತಾನೆ, 6ನೇ ಮನೆ ಶನಿ ಆಗ್ತಾನೆ. ಅದಕ್ಕೋಸ್ಕರವಾಗಿ ಮಧ್ಯಮವಾಗಿರ್ತಕ್ಕಂಥ ಫಲ ಕೊಡ್ತಕ್ಕಂಥದ್ದು ಕನ್ಯಾ ರಾಶಿಯವರಿಗಾದ್ರೆ, ಷಷ್ಠದಲ್ಲಿ ಶತ್ರುಸ್ಥಾನ ಆಗಿದ್ದಕ್ಕೋಸ್ಕರವಾಗಿ ಏನೋ ಒಂದು ರೀತಿಯಲ್ಲಿ ತುಲಾ ರಾಶಿಯವರಿಗೆ ಸಮಸ್ಯೆಗಳು ಬರ್ತಕ್ಕಂಥದ್ದ ರೀತಿಯಲ್ಲಿ ಆಗತ್ತೆ ಅಂತ ಹೇಳ್ತಕ್ಕಂಥದ್ದಲ್ಲಿ ಇದು ಹೇಳ್ಬೋದು. ಇನ್ನು ಮೇಷರಾಶಿಯವರಿಗೆ ತೆಗೆದುಕೊಂಡು ಹೋದ್ರೆ ಈ ಒಂದು ಸಂದರ್ಭದಲ್ಲಿ ಹೇಳಬೇಕು ಅಂದ್ರೆ, ಚಿತ್ತಾ ನಕ್ಷತ್ರ ಅಥವಾ ಗಣೇಶ ಹಬ್ಬ ವಿಶೇಷವಾಗಿ ನೋಡ್ಲಿಕ್ಕೆ ಹೋದ್ರೆ ಜನ್ಮಾತ್ ವ್ಯಯ ಭಾವದಲ್ಲಿ ಶನಿ ಆಗೋದಕ್ಕೋಸ್ಕರವಾಗಿ ನಾವು ವಿಷಯವನ್ನು ನಾವು ಕೇಳಬೇಕು ಅಂತಂದ್ರೆ ಯಾವಾಗಲೂ ಕೂಡ ನಕ್ಷತ್ರ ರಾಶಿಗಳ ಒಂದು ಫಲಾಫಲವನ್ನು ನೋಡ್ಕೊಂಡು ಹೋಗಿ ನಾವು ರಾಶಿ ಫಲವನ್ನು ಹೇಳ್ತಕ್ಕಂಥದ್ದು. ಇನ್ನೊಂದು ಆ ದಿನದ ಒಂದು ಲಗ್ನದ ಪ್ರಕಾರವಾಗಿ ಮಾಡ್ತಕ್ಕಂಥದ್ದು. ನಾವು ಮುಖ್ಯವಾಗಿ ನಾವು ಲಗ್ನ ಪ್ರಕಾರವಾಗಿ ನಾವು ಜಾತಕವನ್ನ ಪರಿಶೀಲನೆ ಮಾಡ್ತಕ್ಕಂಥದ್ದಾಗತ್ತೆ. ಇಲ್ಲಿ ಲಗ್ನ ಯಾವುದು ಆಗಿದೆಯೋ ನೋಡ್ಕೊಂಡೋದ್ರಲ್ಲಿ ಸಂಪೂರ್ಣವಾಗಿ ಹೇಳ್ಬೋದು. ಆದರೆ ರಾಶಿ ಪ್ರಕಾರವಾಗಿ ಹೋದ್ರೆ ಈ ಒಂದು ಚಿತ್ತಾ ನಕ್ಷತ್ರದವರಿಗೆ, ಯಾರು ಚಿತ್ತಾ ನಕ್ಷತ್ರದಲ್ಲಿ ಜನನ ಆಗಿದಾರೋ ಅಥವಾ ಯಾರು ಮೇಷ ರಾಶಿಯಲ್ಲಿ ಜನನ ಆಗಿದಾರೋ, ಅಶ್ವಿನಿ ನಕ್ಷತ್ರ, ಭರಣಿ ನಕ್ಷತ್ರ, ಕೃತಿಕಾ 1 ಪಾದ, ಈ ಒಂದು 9 ಪಾದಗಳಲ್ಲಿ ಯಾರು ಜನನ ಆಗಿದಾರೋ ಅವರಿಗೆ ಶನಿಯ ವ್ಯಯಸ್ಥಾನ ಆಗಿದ್ದಕ್ಕೋಸ್ಕರವಾಗಿ ಒಂದು ರೀತಿಯಲ್ಲಿ ಕಿರಿಕಿರಿ ಆಗ್ತಕ್ಕಂಥದ್ದು, ವ್ಯಾಪಾರಗಳಲ್ಲಿ ಏನೋ ಸಮಸ್ಯೆ ಆಗ್ತಕ್ಕಂಥದ್ದು ಆಗತ್ತೆ ಅಂತ ಹೇಳ್ತಕ್ಕಂಥದ್ದು ಮೇಷರಾಶಿಯವರಿಗೆ ಹೇಳ್ಬೋದು. ಇನ್ನು ಮಕರ ರಾಶಿಯವರಿಗೆ ಈ ಒಂದು ರೀತಿ ಒಂದು ವಿಷಯ ನೋಡ್ಕೊಂಡು ಹೋದ್ರೆ, ಮಕರ ರಾಶಿಯವರಿಗೆ ಗಣೇಶನ ಹಬ್ಬದ ಒಂದು ಪ್ರಭಾವದಿಂದಾಗಿ ಗಣೇಶ ಬಂದಿರತಕ್ಕಂಥ ಸಮಯ ಒಳ್ಳೇದಿದೆಯೋ ಇಲ್ಲೋ ಕೆಟ್ಟದ್ದು ಅಂತ ನೋಡ್ಲಿಕ್ಕೆ ಹೋದ್ರೆ, ಗಣೇಶ ಬಂದಿರತಕ್ಕಂಥದ್ದು ಮಧ್ಯವಾಗಿರ್ತಕ್ಕಂಥ ಫಲ ಕೊಡ್ತಕ್ಕಂಥದ್ದಾಗತ್ತೆ. ಯಾಕಂದ್ರೆ ಮಕರ ರಾಶಿಯವರು ಅಂತ ಹೇಳಿದ್ರೆ ಇಲ್ಲಿ ತುಲಾ, ವೃಶ್ಚಿಕ, ಧನುಸ್ಸು, ಮಕರ 4ನೇ ರಾಶಿ ಇರ್ತಕ್ಕಂಥದ್ದು. ಅದಕ್ಕೋಸ್ಕರ 4ನೇ ಆಗಿದ್ದಕ್ಕೋಸ್ಕರವಾಗಿ ಅರ್ಧಾಷ್ಟಮದಲ್ಲಿ ಬಂದಿರತಕ್ಕಂಥ ಒಂದು ಫಲ ಆಗೋದಕ್ಕೋಸ್ಕರವಾಗಿ ಮಧ್ಯಮವಾಗಿ ಫಲ ಕೊಡ್ತಕ್ಕಂಥದ್ದು ಆಗತ್ತೆ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಹೇಳ್ಬಹುದು. ಇನ್ನು ಕರ್ಕಾಟಕ ರಾಶಿಯವರಿಗೆ ಈಗ ಕರ್ಕಾಟಕ, ಸಿಂಹ, ಕನ್ಯಾ, ತುಲಾ 4ನೇ ಮನೆಯಲ್ಲಿ ಇರ್ತಕ್ಕಂಥ 4ನೇ ಮನೆಯಲ್ಲಿ ಗಣೇಶ ಬಂದಿದ್ದಾನೆ. 4ನೇ ಮನೆ ಆಗಿದ್ದಕ್ಕೋಸ್ಕರವಾಗಿ ತಾಯಿ ಸಂಬಂಧವಾಗಿರ್ತಕ್ಕಂಥ ಯಾವುದೋ ಒಂದು ವಿಚಾರದಲ್ಲಿ ಮನಸ್ತಾಪಗಳು ಬರ್ತಕ್ಕಂಥ ರೀತಿಯಲ್ಲಿ ಆಗ್ತಕ್ಕಂಥದ್ದು, ತಾಯಿಯಿಂದಾಗಿ ಯಾವುದೋ ಮನಸ್ತಾಪಗಳು ಬರ್ತಕ್ಕಂಥ ರೀತಿಯಲ್ಲಿ ಆಗತ್ತೆ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಹೇಳ್ಬೋದು. ಇನ್ನು ಮಿಥುನ ರಾಶಿಯವರಿಗೆ ಪೂರ್ವ ಪುಣ್ಯ ಸ್ಥಾನ, ಯಾರಿಗೆ ಮಕ್ಕಳಾಗಿಲ್ಲೋ ಅವ್ರ ಮನೆ ಗಣೇಶ ಬರುವುದು ಈ ಸರ್ತಿ. ಅದಕ್ಕೋಸ್ಕರವಾಗಿ ಈ ಒಂದು ಸಂದರ್ಭದಲ್ಲಿ ಈ ವರ್ಷದಲ್ಲಿ ಮದುವೆ ಆಗಿರ್ತಕ್ಕಂಥವ್ರು ಅಥವಾ ಯಾರು ಸಂತಾನವನ್ನು ಅಪೇಕ್ಷೆ ಪಟ್ಟಿದಿರೋ, ಯಾರು ಮಿಥುನ ರಾಶಿಯಲ್ಲಿ ಜನನಾಗಿದ್ದೀರೋ
ಅವರು ಈ ವರ್ಷದಲ್ಲಿ ಸಂತಾನದ ಬಗ್ಗೆ ವಿಚಾರ ಮಾಡಿದ್ರೆ ಖಂಡಿತವಾಗಿ ಒಳ್ಳೆಯ ಮಗು, ಒಂದು ಗಂಡು ಮಗು ಆಗೋದು, ಹೆಣ್ಣು ಮಗು ಆಗೋದು. ನಾನು ಹೇಳ್ತಕ್ಕಂಥದ್ದು ಗಂಡು ಹೆಣ್ಣು ಅಂತಿಲ್ಲ. ಯಾಕಂದ್ರೆ ಹಿಂದೂ ಶಾಸ್ತ್ರದಲ್ಲಿ ಹೇಳಿದ್ರಿ ಅಂದ್ರೆ ಅಪುತ್ರಸ್ಯ ನಾಸ್ತಿ ಅಂತ ಹೇಳಿದ್ರು. ಅಪುತ್ರ ಅಂತ ಹೇಳಿದ್ರೆ ಮಕ್ಕಳು ಇಲ್ಲದೆ ಇರತಕ್ಕಂಥದ್ದು ಹೊರತಾಗಿ ಗಂಡು ಮಗು ಹೆಣ್ಣು ಮಗು ಅಂತೆಲ್ಲೂ ಹೇಳಿಲ್ಲ. ಅದಕ್ಕೋಸ್ಕರವಾಗಿ ಒಂದು ರೀತಿಯಲ್ಲಿ ಈ ವರ್ಷದಲ್ಲಿ ಯಾರ್ಯಾರು ಮಿಥುನ ರಾಶಿ ಜನನಾಗಿದ್ದೀರೋ ಅವರು ಏನಾದ್ರು ಸಂತಾನಕ್ಕೋಸ್ಕರವಾಗಿ ಒಂದು ಪ್ಲಾನ್ ಮಾಡ್ತಾ ಇದ್ರೆ ಖಂಡಿತವಾಗಿ ಈ ವರ್ಷ ಮಾಡಿ, ಖಂಡಿತವಾಗಿ ಸಂಪೂರ್ಣವಾಗಿರ್ತಕ್ಕಂಥ ಫಲವನ್ನು ಕೊಡ್ತಕ್ಕಂಥದ್ದು, ಒಳ್ಳೇದಾಗ್ತಕ್ಕಂಥದ್ದು ಆಗತ್ತೆ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಹೇಳ್ಬೋದು. ಮತ್ತು ಇನ್ನು ಯಾರ್ಯಾರು ವೃಷಭ ರಾಶಿ ಜನನಾಗಿದ್ದೀರೋ ಈ ವರ್ಷದ ಒಂದು ವಿಶೇಷವಾಗಿರ್ತಕ್ಕಂಥ ಗಣೇಶನ ಹಬ್ಬದ ಒಂದು ವಿಚಾರ ತೆಗೆದುಕೊಂಡು ಹೋದ್ರೆ, ಹೊರಗಡೆ ಇರ್ತಕ್ಕಂಥ ದೇಶದಲ್ಲಿ ಇರ್ತಕ್ಕಂಥವ್ರು ಯಾರು ಇದ್ರೆ ಅವರೆಲ್ಲರೂ ಕೂಡ ಮತ್ತೆ ಪುನಃ ನಮ್ಮ ಭಾರತ ದೇಶಕ್ಕೆ ಅಥವಾ ನಮ್ಮ ದೇಶಕ್ಕೆ ವಾಪಸ್ ಬರುವಂತ ಸಂದರ್ಭಗಳು ಜಾಸ್ತಿ ಇರುತ್ತೆ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಹೇಳ್ಬೋದು.